ಮಾಡ್ಕೊಂಡಿರುವಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಖರ್ಗೆ ಅವರಿಗೆ ಬೇಕೇ ಬೇಕು ಬೇಕೇ ಬೇಕು ಧೀಮಂತ ನಾಯಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಧೀಮಂತ ನಾಯಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಮರ್ಥ ಆಡಳಿತಗಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಮರ್ಥ ಆಡಳಿತಗಾರ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೇಕೇ ಬೇಕು ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಕೂಗಿ ನೀವು ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಬೇಕೇ ಬೇಕು ಡಿಸಿಎಂ ಬೇಕು ಬೇಕೇ ಬೇಕು ಬೇಕು ಡಿಸಿಎಂ ಬೇಕು ಬೇಕೇ ಬೇಕು ಡಿಸಿಎಂ ಬೇಕು ಸಮರ್ಥ ಆಡಳಿತಗಾರ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಪ್ರಿಯಾಂಕ್ ಖರ್ಗೆ ಸಾಹೇಬ್ರಿಗೆ ಬೇಕೇ ಬೇಕು ಡಿಸಿಎಂ ಬೇಕು ಬೇಕೇ ಬೇಕು ಡಿಸಿಎಂ ಬೇಕು ಸರ್, ಇವತ್ತು ರಾಜ್ಯಾದ್ಯಂತ ಒಂದೇ ಕೂಗಿರೋದು ಪ್ರಿಯಾಂಕ್ ಖರ್ಗೆ ಅವ್ರನ್ನ ಉಪಮುಖ್ಯಮಂತ್ರಿ ಮಾಡಿ ಅಂತೇಳಿ ಇಡೀ ರಾಜ್ಯಾದ್ಯಂತ ಒಂದೇ ಕೂಗಿದೆ. ಅದೇ ರೀತಿ ನಾವು ಮೈಸೂರು ಜಿಲ್ಲೆನಲ್ಲಿ ಎಲ್ಲ ದಲಿತ ಪರ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೆ ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಮೈಸೂರು ಜಿಲ್ಲೆನಲ್ಲಿ ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡ್ತಾ ಇದ್ದೇವೆ, ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಉಪಮುಖ್ಯಮಂತ್ರಿ ಮಾಡಿ ಅಂತೇಳಿ. ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಸಮರ್ಥ ನಾಯಕ, ದೂರದೃಷ್ಟಿ ಇರ್ತಕ್ಕಂಥ ಒಬ್ಬ ಆಡಳಿತಗಾರ. ಇವತ್ತೇನಾದ್ರೂ ರಾಜ್ಯದ ಬಿಜೆಪಿ ಸರ್ಕಾರ ಹಿಂದೆ ಇದ್ದಂಥ ಬಿಜೆಪಿ ಸರ್ಕಾರದ ಹಗರಣಗಳನ್ನು ಎಳೆಯಾಗಿ ತಂದಂಥ ಜನತೆಯ ಮುಂದೆ ಇಟ್ಟಂಥ ಒಬ್ಬ ಏಕೈಕ ನಾಯಕ ಪ್ರಿಯಾಂಕ್ ಖರ್ಗೆ ಅವರು. ಕಳೆದ ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ದಂಧೆ, ಕೋವಿಡ್ ಅವಧಿಯ ಅವ್ಯವಹಾರಗಳು, ಗಂಗಾ ಕಲ್ಯಾಣ ಯೋಜನೆಯ ಅವ್ಯವಹಾರಗಳು, PSI ಹಗರಣ, ಹೀಗೆ 10 ಹಲವು ಹಗರಣಗಳನ್ನು ಹೊರತಂದಂಥ ಒಬ್ಬ ಧೀಮಂತ ನಾಯಕ, ಕೆಚ್ಚದೆ ಯುವ ನಾಯಕ ಅದು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ರಾಷ್ಟ್ರದಲ್ಲೂ ಕೂಡ ನಂಬರ್ 1 ಸ್ಥಾನವನ್ನು ಗಳಿಸಿದ್ದಾರೆ. ಕಳೆದ ನಿಮಗೆ ಗೊತ್ತು, BJP ಅವರ ವಿರೋಧ ಪಕ್ಷದವರೇ ಪ್ರಿಯಾಂಕ್ ಖರ್ಗೆ ಅವರ ಆಡಳಿತವನ್ನು ಮೆಚ್ಚಿ ನಂಬರ್ 1 ಸ್ಥಾನವನ್ನು ಕೊಟ್ಟಿದ್ದಾರೆ. ನಿಮಗೆ ಗೊತ್ತು, ಮಾಧ್ಯಮದಲ್ಲೇ ಬಂದಿದೆ ಅದು. ಹಾಗಾಗಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ದಕ್ಷ ಆಡಳಿತಗಾರ, ಸಮರ್ಥ ನಾಯಕರಿದ್ದಾರೆ. ಅವ್ರಿಗೆ ಉಪಮುಖ್ಯಮಂತ್ರಿ ಅಲ್ಲ, ಮುಖ್ಯಮಂತ್ರಿ ಸ್ಥಾನ ಕೊಟ್ಟರು ಕೂಡ ನಿಭಾಯಿಸ್ತಕ್ಕಂಥ ಸಾಮರ್ಥ್ಯ, ಕೆಚ್ಚದೆ ಇರ್ತಕ್ಕಂಥ ನಾಯಕ ಅಂತೇಳಿ ನಾವು ಇವತ್ತೆಲ್ಲರೂ ಒಕ್ಕೂಲರಿಂದ ಇವತ್ತು ಮೈಸೂರು ಜಿಲ್ಲೆಯಲ್ಲಿ ಅವ್ರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತೇಳಿ ನಾವು ಹೈಕಮಾಂಡ್ಗೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಇವತ್ತು ಪಕ್ಷವನ್ನು ಮುಜುಗರಕ್ಕೆ, ವಿರೋಧ ಪಕ್ಷವನ್ನು ಮುಜುಗರಕ್ಕೆ ತಂದಂಥ ಸಂದರ್ಭದಲ್ಲಿ ಅವರು ಪಕ್ಷವನ್ನು ಸಮರ್ಥನೆ ಮಾಡ್ಕೊಳ್ತಕ್ಕಂಥ ಒಂದು ಕೆಚ್ಚದೆ ಇರ್ಬೋದು, ಅಥವಾ ಪಕ್ಷಕ್ಕೆ ಘನತೆ ಗೌರವವನ್ನು ಕಾಪಾಡ್ತಕ್ಕಂಥ ಒಂದು ಒಬ್ಬ ಧೀಮಂತ ಸಾಮರ್ಥ್ಯ ಇರ್ತಕ್ಕಂಥ ವ್ಯಕ್ತಿ ಅದು ಪ್ರಿಯಾಂಕ್ ಖರ್ಗೆ ಅವರು ಅಂತೇಳಿ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಹಾಗಾಗಿ ಅವ್ರಿಗೆ ಉನ್ನತ ಸ್ಥಾನಮಾನ ಕೊಡಬೇಕು ಹೈಕಮಾಂಡ್ ಅಂತೇಳಿ ನಮ್ಮ ಎಲ್ಲ ದಲಿತ ಪರ ಸಂಘಟನೆಗಳು, ಪ್ರಿಯಾಂಕ್ ಖರ್ಗೆ ಅವರ ಅಭಿಮಾನಿಗಳು ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಕುಮಾರ್ ಅಂತ ನಮ್ಮ ಪ್ರಿಯಾಂಕ್ ಸಾಹೇಬರಿಗೆ ಯಾಕೆ ಉಪಮುಖ್ಯಮಂತ್ರಿ ಕೇಳ್ತಾ ಇದೀವಿ ಅಂದ್ರೆ, ಇಡೀ ರಾಜ್ಯದಲ್ಲಿ ಇವತ್ತೇನಾರು ಯಾವುದೇ ಒಂದು ಕಪ್ಪು ಚಿಕ್ಕೆ ಇಲ್ಲದೆ ಆಡಳಿತ ನಡೆಸೋರಿ ಅಂದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬರು. ಇವತ್ತು ಗ್ರಾಮೀಣಾಭಿವೃದ್ಧಿ ಸಚಿವರಾಗಿ ಇಡೀ ದೇಶದಲ್ಲಿ ವಿರೋಧ ಪಕ್ಷ ಅಂತ BJP ಅವರೇ ರಾಷ್ಟ್ರದಲ್ಲಿ ನಂಬರ್ 1 ಸಚಿವರು ಅಂದ್ಬಿಟ್ಟು ಆಯ್ಕೆ ಮಾಡಿದ್ದಾರೆ. ಬಿಟ್ಕಾಯಿನ್ ಹಗರಣ ಇರ್ಬೋದು, 40% ಹಗರಣ ಇರ್ಬೋದು, PSI ಹಗರಣ ಇರ್ಬೋದು, ಹಿಂಗೆ 10 ಹಲವಾರು ಹಗರಣಗಳನ್ನ ಜಾರಿಗೆ ತಂದು ಅವರ 10 ಹಗರಣಗಳನ್ನು ಬೀದಿಗೆ ತಂದು ಅವರ ಮುಖವಾಡಗಳನ್ನ ಕಳಿಸಿದ್ದಾರೆ. RSS ವಿರುದ್ಧ ಧ್ವನಿ ಎತ್ತವ್ರು ಯಾರು ಧೀಮಂತ ನಾಯಕ ಅವರೇ ಅಂದರೆ ಅದು ನಮ್ಮ ಪ್ರಿಯಾಂಕ್ ಸಾಹೇಬರು. ಅವ್ರನ್ನ ಬಿಟ್ಟರೆ ಈ ಕಟ್ಟಾಳುಗಳಲ್ಲಿ ನಮ್ಮ ಕಾಂಗ್ರೆಸ್ ಕಟ್ಟಾಳು ಅಂತ ಏನಾದ್ರು ಅನ್ನಿಸ್ಕೊಂಡಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬರು ಇದು ದಲಿತ ಕೂಟ ಅಂತ ಯಾವುದೇ ಕಾರಣಕ್ಕೂ ದಯಮಾಡಿ ಪರಿಗಣಿಸಬೇಡ್ರಿ. ಅವರು ಧೀಮಂತ ನಾಯಕ ಅಂತ ಇಡೀ ದೇಶಕ್ಕೆ ಗೊತ್ತಾಗಿದೆ. ಇವತ್ತು RSSನ ಎದುರಾಕೊಂಡು ಅವರ ಮಾಡ್ತಕ್ಕಂಥ ಧರ್ಮ ವಿರೋಧಿ ಚಟುವಟಿಕೆಗಳನ್ನ ಬೀದಿಗೆ ಎಳೆದು ಇವತ್ತು ಏನಾದ್ರು ಹೋರಾಟ ಮಾಡ್ತಾವ್ರಿ ಅಂದರೆ ನಮ್ಮ ಪ್ರಿಯಾಂಕ್ ಸಾಹೇಬರು ಬಿಟ್ಟರೆ ಮತ್ತೊಬ್ರು ಯಾರೂ ಇಲ್ಲ. ಇಂಥ ನಾಯಕನಿಗಲ್ದೇ ಮತ್ತಾರು ಕೊಡ್ತೀರಿ ಉಪಮುಖ್ಯಮಂತ್ರಿನ? ಇವತ್ತು ಕಾಂಗ್ರೆಸ್ ಏನಾರು ಇನ್ನು ಮುಂದಿನ ದಿನದಲ್ಲಿ ಒಳ್ಳೆ ಸ್ಥಾನಮಾನಗಳನ್ನ ಗಳಿಸಬೇಕು ಅಂದರೆ ನಮ್ಮ ಪ್ರಿಯಾಂಕ್ ಸಾಹೇಬರಿಗೆ ಕೊಟ್ಟರೆ ಮಾತ್ರ ಅದು ಮುಂದಿನ ದಿನದಲ್ಲಿ ಒಳ್ಳೆ ಸ್ಥಾನಮಾನನ ಗಳಿಸ್ತದೆ.